ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ ಅನ್ನೋ ಮಾತು ಬಹಳ ಪಾಪ್ಯುಲರ್. ತೆರೆ ಮುಂದೆ ಹಾವು ಮುಂಗಸಿ ರೀತಿಯಲ್ಲಿ ಕಚ್ಚಾಡೋ ನಾಯಕರು ತೆರೆ ಹಿಂದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಳ್ತಾರೆ ಅನ್ನೋ ಆರೋಪ ಇತ್ತೀಚೆಗಂತೂ ಪದೇ ಪದೇ ಕೇಳೋಕೆ ಸಿಗ್ತಾ ಇದೆ. ಕರಾವಳಿಯಲ್ಲೂ ಕೂಡ ಅಂಥದ್ದೇ ಒಂದು ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಘಟನೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಕಚ್ಚಾಟ ಕರಾವಳಿ ಭಾಗದಲ್ಲಂತೂ ಯಥೇಚ್ಛ. ಆದ್ರೆ ಒಳಗೊಳಗೆ ನಡೀತಾ ಇದೆಯಾ ಗೌಪ್ಯವಾದ ಸ್ನೇಹ ಸಂಬಂಧ? ಪಾಲಿಕೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಅಪವಿತ್ರ ಒಪ್ಪಂದ ಆಗಿದೆಯಾ? ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೂಜಾ ಅವರಿಗೆ ಐಷಾರಾಮಿ ಕಚೇರಿ. ಬಿಜೆಪಿ ಆಡಳಿತ ಇದೆ ಪಾಲಿಕೆಯಲ್ಲಿ, ಆದರೆ ಕಾಂಗ್ರೆಸ್ ನಾಯಕ ಐವಾನ್ ಅವರಿಗೆ ಐಷಾರಾಮಿ ಕಚೇರಿಯಂತೆ. ಒಳಾಂಗಣ ಕೆಲಸಕ್ಕೇನೆ 60 ಲಕ್ಷ ಖರ್ಚು ಮಾಡಲಾಗಿದೆ. ಇದು ಇಡೀ ಪಾಲಿಕೆ ಅಲ್ಲ, ಕೇವಲ ಐವಾನ್ ಡಿಸೂಜಾ ಅವರ ಕೊಠಡಿಯ ಒಳಾಂಗಣ ಕೆಲಸಕ್ಕೆ ಅನ್ನೋ ಆರೋಪ ಇದೆ. 60 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಯಮ ಬಾಹಿರವಾಗಿ ಐಷಾರಾಮಿ ಕಚೇರಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋ ಆರೋಪ. ಪಾಲಿಕೆ ದುಂದು ವೆಚ್ಚದ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಚುಲಿ ಇರೋದು ಬಿಜೆಪಿ ಆಡಳಿತ, ಆದರೆ ಐವಾನ್ ಡಿಸೂಜಾ ಅವರಿಗೆ ಇಷ್ಟೆಲ್ಲ ಐಷಾರಾಮಿ ಕೊಠಡಿ ನಿರ್ಮಾಣ ಮಾಡ್ಕೊಳ್ತಾ ಇರೋದು ಒಳಗೊಳಗೆ ಅಡ್ಜಸ್ಟ್ಮೆಂಟ್ ಇಲ್ಲೂ ಕೂಡ ನಡೆದಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನರೇಶನಿ ಹತ್ರ ಪ್ಲಸ್ ಬೆಜ್ಜಿಂಗ್ ಇರತ್ತಲ್ಲ ಬಗ್ಗೆ ಮಾಹಿತಿ ಕೇಳ್ತಾರೆ. ಇದು ನಿಮ್ಮ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಬಿಡದಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬಗ್ಗೆ ಕೂಡ ಕ್ವಿಕ್ ಅಪ್ಡೇಟ್ ಅನ್ನ ಗಮನಿಸ್ಬಿಡೋಣ. ಮಾಗಡಿ ಮಾದರಿಯಲ್ಲೇ ಕಾಂಗ್ರೆಸ್ ಇಲ್ಲಿ ಕಮಾಲ್ ಮಾಡಲಿದೆಯಾ ಅನ್ನೋ ಚಿಕ್ಕ ಕುತೂಹಲ. ಪುರಸಭೆ ಸದಸ್ಯರ ಆಪರೇಷನ್ಗೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇದೆ. ಮಾಗಡಿ ಪುರಸಭೆಯಲ್ಲಿ ಸ್ಪಷ್ಟ ಬಹುಮತವಿದ್ರೂ ಕೂಡ ದಳ ವಿಫಲವಾಗ್ತಾ ಇದೆ. ಅಧ್ಯಕ್ಷ ಸ್ಥಾನ ಎಸ್ಸಿ ಹಾಗೆ ಉಪಾಧ್ಯಕ್ಷ ಸ್ಥಾನ ಬಿಸಿಎಂ ಎ ಕ್ಯಾಟಗರಿಗೆ ಮೀಸಲಾಗಿದೆ. 23 ಸದಸ್ಯರ ಸಂಖ್ಯಾಬಲದ ಪೈಕಿ ದಳಕ್ಕೆ ಸ್ಪಷ್ಟ ಬಹುಮತ ಇದೆ. 14 ಮಂದಿ ಸದಸ್ಯರಿದ್ದಾರೆ. ಜೆಡಿಎಸ್ನಿಂದ ಸ್ಪಷ್ಟ ಬಹುಮತ ಇದೆ. 9 ಜನ ಸದಸ್ಯ ಸಂಖ್ಯಾಬಲವನ್ನ ಕಾಂಗ್ರೆಸ್ ಹೊಂದಿದೆ. ಜೆಡಿಎಸ್ ಸದಸ್ಯರನ್ನ ಸೆಳೆದು ಅಧಿಕಾರ ಹಿಡಿಯೋಕೆ ತಂತ್ರಗಾರಿಕೆ ರಚಿಸಲಾಗ್ತಾ ಇದೆ. ಬಿಡದಿಯಲ್ಲಿ ವರ್ಕೌಟ್ ಆಗುತ್ತಾ ಬಾಲಕೃಷ್ಣ ಅವರ ತಂತ್ರ ಅನ್ನೋ ಚಿಕ್ಕ ಕುತೂಹಲ. ಮಾಗಡಿಯಲ್ಲಿ ಇದೇ ರೀತಿಯ ಪ್ಲಾನಿಂಗ್ ಮಾಡಲಾಗಿತ್ತು. ಜೆಡಿಎಸ್ನಿಂದ ಒಂದಷ್ಟು ಮಂದಿಯನ್ನ ಸೆಳೆದು ಕಾಂಗ್ರೆಸ್ಗೆ ಮೇಲುಗೈ ಆಗೋ ರೀತಿಯಲ್ಲಿ ಸ್ಟ್ರಾಟಜಿಯನ್ನ ರೂಪಿಸಿದ್ರು. ಅದರಲ್ಲೂ ಎಚ್.ಸಿ. ಬಾಲಕೃಷ್ಣ ಅವರ ಪಾತ್ರ ಬಹಳಷ್ಟಿತ್ತು ಆ ಚುನಾವಣೆ ಸಂದರ್ಭದಲ್ಲಿ. ಇದೀಗ ಬಿಡದಿಯಲ್ಲೂ ಕೂಡ ಇಂಥದ್ದೇ ಸ್ಟ್ರಾಟಜಿ, ಜೆಡಿಎಸ್ ಪಕ್ಷದ ಒಳಗಿಂದ ಓಟ್ಗಳನ್ನು ಸೆಳೆಯುವ ಪ್ರಯತ್ನ ಆಗ್ತಿದೆಯಂತೆ. ಈ ತಂತ್ರಗಾರಿಕೆ ಸಕ್ಸಸ್ ಆಗತ್ತಾ ಕಾದ್ ನೋಡಬೇಕಾಗಿದೆ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ ಅನ್ನೋ ಮಾತು ಬಹಳ ಪಾಪ್ಯುಲರ್. ತೆರೆ ಮುಂದೆ ಹಾವು ಮುಂಗಸಿ ರೀತಿಯಲ್ಲಿ ಕಚ್ಚಾಡೋ ನಾಯಕರು ತೆರೆ ಹಿಂದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಳ್ತಾರೆ ಅನ್ನೋ ಆರೋಪ ಇತ್ತೀಚೆಗಂತೂ ಪದೇ ಪದೇ ಕೇಳೋಕೆ ಸಿಗ್ತಾ ಇದೆ. ಕರಾವಳಿಯಲ್ಲೂ ಕೂಡ ಅಂಥದ್ದೇ ಒಂದು ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಘಟನೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಕಚ್ಚಾಟ ಕರಾವಳಿ ಭಾಗದಲ್ಲಂತೂ ಯಥೇಚ್ಛ. ಆದ್ರೆ ಒಳಗೊಳಗೆ ನಡೀತಾ ಇದೆಯಾ ಗೌಪ್ಯವಾದ ಸ್ನೇಹ ಸಂಬಂಧ? ಪಾಲಿಕೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಅಪವಿತ್ರ ಒಪ್ಪಂದ ಆಗಿದೆಯಾ? ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೂಜಾ ಅವರಿಗೆ ಐಷಾರಾಮಿ ಕಚೇರಿ. ಬಿಜೆಪಿ ಆಡಳಿತ ಇದೆ ಪಾಲಿಕೆಯಲ್ಲಿ, ಆದರೆ ಕಾಂಗ್ರೆಸ್ ನಾಯಕ ಐವಾನ್ ಅವರಿಗೆ ಐಷಾರಾಮಿ ಕಚೇರಿಯಂತೆ. ಒಳಾಂಗಣ ಕೆಲಸಕ್ಕೇನೆ 60 ಲಕ್ಷ ಖರ್ಚು ಮಾಡಲಾಗಿದೆ. ಇದು ಇಡೀ ಪಾಲಿಕೆ ಅಲ್ಲ, ಕೇವಲ ಐವಾನ್ ಡಿಸೂಜಾ ಅವರ ಕೊಠಡಿಯ ಒಳಾಂಗಣ ಕೆಲಸಕ್ಕೆ ಅನ್ನೋ ಆರೋಪ ಇದೆ. 60 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಯಮ ಬಾಹಿರವಾಗಿ ಐಷಾರಾಮಿ ಕಚೇರಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋ ಆರೋಪ. ಪಾಲಿಕೆ ದುಂದು ವೆಚ್ಚದ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಚುಲಿ ಇರೋದು ಬಿಜೆಪಿ ಆಡಳಿತ, ಆದರೆ
ಐವಾನ್ ಡಿಸೂಜಾ ಅವರಿಗೆ ಇಷ್ಟೆಲ್ಲ ಐಷಾರಾಮಿ ಕೊಠಡಿ ನಿರ್ಮಾಣ ಮಾಡ್ಕೊಳ್ತಾ ಇರೋದು ಒಳಗೊಳಗೆ ಅಡ್ಜಸ್ಟ್ಮೆಂಟ್ ಇಲ್ಲೂ ಕೂಡ ನಡೆದಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನರೇಶನಿ ಇವಾಗ ನರೇಶನಿ ಹತ್ರ ಕಷ್ಟ ಎಕ್ಸಿಕ್ಯೂಟಿವ್ ಇರತ್ತಲ್ಲ ಅವ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಇದು ನಿಮ್ಮ ಅಂಡರ್ ಇದು ನೋಡಿ ಎಕ್ಸಿಕ್ಯೂಟಿವ್ಸ್ ನೋಡ್ತಾರೆ. ಲೋಕಲ್ ಪಾಲಿಟಿಕ್ಸ್ನಲ್ಲಿ ಬಿಡದಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬಗ್ಗೆ ಕೂಡ ಕ್ವಿಕ್ ಅಪ್ಡೇಟ್ ಅನ್ನ ಗಮನಿಸ್ಬಿಡೋಣ. ಮಾಗಡಿ ಮಾದರಿಯಲ್ಲೇ ಕಾಂಗ್ರೆಸ್ ಇಲ್ಲಿ ಕಮಾಲ್ ಮಾಡಲಿದೆಯಾ ಅನ್ನೋ ಚಿಕ್ಕ ಕುತೂಹಲ. ಪುರಸಭೆ ಸದಸ್ಯರ ಆಪರೇಷನ್ಗೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋ ಆರೋಪ ಕೇಳೋಕ್ ಸಿಗ್ತಾ ಇದೆ. ಮಾಗಡಿ ಪುರಸಭೆಯಲ್ಲಿ ಸ್ಪಷ್ಟ ಬಹುಮತವಿದ್ರೂ ಕೂಡ ದಳ ವಿಫಲವಾಗ್ತಾ ಇದೆ. ಅಧ್ಯಕ್ಷ ಸ್ಥಾನ ಎಸ್ಸಿ ಹಾಗೆ ಉಪಾಧ್ಯಕ್ಷ ಸ್ಥಾನ BCM ಎ ಕ್ಯಾಟಗರಿಗೆ ಮೀಸಲಾಗಿದೆ. 23 ಸದಸ್ಯರ ಸಂಖ್ಯಾಬಲದ ಪೈಕಿ ದಳಕ್ಕೆ ಸ್ಪಷ್ಟ ಬಹುಮತ ಇದೆ. 14 ಮಂದಿ ಸದಸ್ಯರಿದ್ದಾರೆ. JDSನಿಂದ ಸ್ಪಷ್ಟ ಬಹುಮತ ಇದೆ. 9 ಜನ ಸದಸ್ಯ ಸಂಖ್ಯಾಬಲವನ್ನ ಕಾಂಗ್ರೆಸ್ ಹೊಂದಿದೆ. JDS ಸದಸ್ಯರನ್ನ ಸೆಳೆದು ಅಧಿಕಾರ ಹಿಡಿಯೋಕೆ ತಂತ್ರಗಾರಿಕೆ ರಚಿಸಲಾಗ್ತಾ ಇದೆ. ಬಿಡದಿಯಲ್ಲಿ ವರ್ಕೌಟ್ ಆಗುತ್ತಾ ಬಾಲಕೃಷ್ಣ ಅವರ ತಂತ್ರ ಅನ್ನೋ ಚಿಕ್ಕ ಕುತೂಹಲ. ಮಾಗಡಿಯಲ್ಲಿ ಇದೇ ರೀತಿಯ ಪ್ಲಾನಿಂಗ್ ಮಾಡಲಾಗಿತ್ತು. JDSನಿಂದ ಒಂದಷ್ಟು ಮಂದಿಯನ್ನ ಸೆಳೆದು ಕಾಂಗ್ರೆಸ್ಗೆ ಮೇಲುಗೈ ಆಗೋ ರೀತಿಯಲ್ಲಿ ಸ್ಟ್ರಾಟಜಿಯನ್ನ ರೂಪಿಸಿದ್ರು. ಅದರಲ್ಲೂ HC ಬಾಲಕೃಷ್ಣ ಅವರ ಪಾತ್ರ ಬಹಳಷ್ಟಿತ್ತು ಆ ಚುನಾವಣೆ ಸಂದರ್ಭದಲ್ಲಿ. ಇದೀಗ ಬಿಡದಿಯಲ್ಲೂ ಕೂಡ ಇಂಥದ್ದೇ ಸ್ಟ್ರಾಟಜಿ JDS ಪಕ್ಷದ ಒಳಗಿಂದ ಓಟ್ಗಳನ್ನ ಸೆಳೆಯುವ ಪ್ರಯತ್ನ ಆಗ್ತಿದೆಯಂತೆ. ಈ ತಂತ್ರಗಾರಿಕೆ ಸಕ್ಸಸ್ ಆಗತ್ತಾ ಕಾದ್ ನೋಡ್ಬೇಕಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.